ಏನೇನು ಮಾಡ್ಬೇಕು ಈ ಕರ್ನಾಟಕ ರಾಜ್ಯಕ್ಕೆ ಎಲ್ಲಾ ಜನಾಂಗಕ್ಕೂ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಲು ಅಂತ ಕೊಟ್ಟಿರ್ತಕ್ಕಂಥ ನಾಯಕ ಯಾರನ್ನ ಒಬ್ಬರಿದ್ರೆ ನಮ್ಮ ಯಡಿಯೂರಪ್ಪಾಜಿ ಅವರು. ಬದಲಾವಣೆ ಪರ್ವಕ್ಕೋಸ್ಕರನೇ ಇವತ್ತು ನಮ್ಮ ಯಡಿಯೂರಪ್ಪನವ್ರಿಗೋಸ್ಕರ ಈ ರಾಜ್ಯದ ಎಲ್ಲಾ ಕಾರ್ಯಕರ್ತರು ಸೇರಿ ಇವತ್ತು ಅವ್ರ 50 ವರ್ಷ ಏನು ಬೆಳೆದು ಬಂದಂತ ದಾರಿ, ಭಾರತೀಯ ಜನತಾ ಪಕ್ಷ ಕಡ್ತಂತ ದಾರಿ ಏನಿದೆ ಇವತ್ತು ಅವ್ರ ಶ್ರಮಕ್ಕೆ ಇವತ್ತು 50 ವರ್ಷ ಅವ್ರ ಇತಿಹಾಸ ಆಗಿದೆ. ಹಾಗಾಗಿ ಅವರ ಇತಿಹಾಸಕ್ಕೆ ನಾವು ಇವತ್ತು 50ನೇ ಅವರಿಗೆ ಜನ್ಮೋತ್ಸವ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರಾದಂತ ಎಸ್ ಮುನ್ರಾಜನ ನೇತೃತ್ವದಲ್ಲಿ ಇವತ್ತು ನಾವು ಸಾವಿರಾರು ಜನ ಬಂದಿದ್ದೀವಿ. ನಮ್ಗೂನು ಬಹಳ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇಲ್ಲಿ ವೇದಿಕೆ ಕಾರ್ಯಕ್ರಮ ನೋಡ್ಕೊಂಡಿರ್ಬೋದು, ಅಡಿಗೆ ಮನೆ ಉಸ್ತುವಾರಿಗಳಾಗಿರ್ಬೋದು, ನಮ್ಮ ನಾಯಕರು ಬಂದಿದ್ದಾರೆ. ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಇದ್ದಾರೆ ಮುನ್ರಾಜನವರಾಗ್ಲೆ. ಎಲ್ಲ ಕಾರ್ಯಕರ್ತರು ಒಗ್ಗೂಟಾಗಿ ನಾವು ಹಾಸನ ವಿಧಾನಸಭೆಯಿಂದ 40-50 ಬಸ್ ತಗೊಂಡ್ಬಂದಿದ್ದೀವಿ. 50 ಬಸ್ ವ್ಯವಸ್ಥೆನೂ ನಮ್ಮ ಶಾಸಕರು ಮಾಡಿದ್ದಾರೆ. ನಮ್ಮ ಶಾಸಕರು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಧನ್ಯವಾದಗಳನ್ನ ಕೊಡ್ತೀವಿ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ಎಲ್ಲ ರಾಜ್ಯ ಜನ ಒಗ್ಗಟ್ಟಾಗಿ ಇರ್ತಕ್ಕಂಥ ಸರ್ಕಾರವನ್ನ ಹೋಗಲಾಡಿಸಿ ಹೊಸ ಸರ್ಕಾರ ಯುವಕರಿಗೆ ಹೊಸ ಮಾನ್ಯತೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕೇಸರಿ ತಿರ್ಗಾ ಭಾರತೀಯ ಜನತಾ ಪಕ್ಷ ಕೇಸರಿ ಕರ್ನಾಟಕದ ಅರಳುತ್ತಂತ ಹೇಳಕ್ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸರ್ವ ಜನಾಂಗಕ್ಕೂ ನಾನು ಸ್ವಾಗತನ ಕೊಡ್ತೀನಿ. ಒಳ್ಳೇದಾಗ್ಲಿ ಎಲ್ರಿಗೂ ಮುಂದಿನ